ದೇವಾಯ ಹರೆಯೇ ಪರಮಾತ್ಮನೇ ಲಿನತ ದೇಶದಾಯ ಗೋವಿಂದಾಯ ನಮೋ ನಮಃ. ಹೌದಾ, ನಾಳೆಯಿಂದ ಸ್ಕೂಲ್ಗೆ ಹೋಯ್ತೀಯ ಹೋಗಲ್ಲ? ಸೂಪರ್, ಓಡಿ ಹ್ಯಾಂಡ್. ಏ ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವ್ಯ. ಇವತ್ತು ಬಂದು ಏಪ್ರಿಲ್ 1 ಏಪ್ರಿಲ್ 1ನೇ ತಾರೀಕು. ಇವತ್ತು ಬೆಳಿಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಈ ಟೈಮ್ ಬಂದು 6:30 ಆಗಿದೆ. 6 ಗಂಟೆಗೆ ಎದ್ದೇಳೋಣ ಅಂತ ಅಂದ್ಕೊಂಡು ಮಲಗಿದ್ದು. ಬಟ್ ರಜೆ ಇತ್ತಲ್ಲ, ಅವತ್ತಿಂದ ಲೇಟಾಗಿ ಎದ್ದು ರೂಢಿಯಾಗಿ 6 ಗಂಟೆಗೆ ಎಚ್ಚರನೇ ಆಗಿಲ್ಲ. 6:15ಗೆ ಎದ್ದಿದ್ದೀನಿ. ಈಗ 6:15 ಆಗಿದೆ ಟೈಮ್ ಬಂದು. ಮತ್ತು ಇವತ್ತು ಏನು ಸ್ಪೆಷಲ್ ಅಂದರೆ, ಚೆರಿನೂ ಕೂಡ ಸ್ಕೂಲಿಗೆ ಹೊರಟಿದ್ದಾಳೆ. ಏಪ್ರಿಲ್ 1ಇಂದನೇ ಸ್ಕೂಲೆಲ್ಲ ಓಪನ್ ಆಗಿದೆ ಇವತ್ತಿಂದ. ಹಾಗಾಗಿ ಚೆರಿನೂ ಕೂಡ ಸ್ಕೂಲಿಗೆ ಕಳಿಸ್ಬೇಕಿವತ್ತು. ಸ್ವಲ್ಪ ಬೇಗ ಎದ್ದಿದ್ದೀನಿ, ಯಾಕಂದರೆ ಇಬ್ಬರು ಮಕ್ಕಳನ್ನು ರೆಡಿ ಮಾಡಿ, ಅಂದರೆ ಅಲ್ಲಿ ಬ್ರಷ್ ಮಾಡೋ ತವಿಂದ ಹಿಡಿದು ಸಾಕ್ಸ್ ಶೂಸು ಎಲ್ಲ ಹಾಕಿ ಸ್ಕೂಲಿಗೆ ಕಳಿಸೋವರೆಗೂ ಎಲ್ಲ ಕೆಲಸ ನಾನೇ ಮಾಡಬೇಕಾಗುತ್ತೆ. ಅಂದರೆ ಅವರಿಗೇನು ಇನ್ನೂ ಮಾಡ್ಕೊಳಕ್ಕೆ ಬರಲ್ಲ. ಅಪ್ಪು ಸ್ವಲ್ಪ ಮಾಡ್ಕೊತಾನೆ, ಬಟ್ಟೆ ಎಲ್ಲ ಹಾಕ್ಕೊತಾನೆ. ಸ್ನಾನ ಮಾಡಿಸಿ ಕಳಿಸಿದ್ರೆ ಬಟ್ಟೆ ಎಲ್ಲ ಹಾಕ್ಕೊತಾನೆ ಅವನೇ. ಮತ್ತು ಸಾಕ್ಸ್ ಹಾಕ್ಕೊಳ್ಳೋದು, ಬಟ್ಟೆ ಹಾಕ್ಕೊಳ್ಳೋದು, ತಲೆ ಬಚ್ಚೋದು ಎಲ್ಲ ಮಾಡ್ಕೊತಾನೆ. ಬಟ್ ಚೆರಿಗೆ ಹಾಗಾಗಲ್ಲ, ಎಲ್ಲ ಕೆಲಸ ನಾನೇ ಮಾಡಿಕೊಡ್ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅಪ್ಪು ಒಬ್ಬನೇ ಇದ್ದಾಗ ಆಲ್ಮೋಸ್ಟ್ ಒಂದು 8 ಗಂಟೆವರೆಗೂ ಚೆರಿ ಮಲಗಿರ್ತಾನೆ ಇದ್ಲು. ಅಪ್ಪು ಹೊರಡುವಾಗ ಎದ್ದೇಳ್ತಾ ಇದ್ಲು. ಆಗ ಅಷ್ಟು ರಿಸ್ಕ್ ಏನು ಅನಿಸ್ತಾ ಇರಲಿಲ್ಲ. ಒಬ್ಬನ್ನ ಬೇಗ ರೆಡಿ ಮಾಡಿ ಕಳಿಸ್ತಾ ಇದೆ. ಹಾಗಾಗಿ ಬನ್ನಿ ಬೇಗ ತಿಂಡಿ ಎಲ್ಲ ಮಾಡಿ ಮಕ್ಕಳನ್ನ ಎಬ್ಸಿ ರೆಡಿ ಮಾಡಿ ಅವ್ರಿಗೂ ಕೂಡ ಬೇಗ ಕಳಿಸ್ಬೇಕು. ಮತ್ತು ಸ್ಕೂಲಿಗೂ ಕೂಡ ಫಸ್ಟ್ ಡೇ ಆಗಿರೋದ್ರಿಂದ ಒಂದು 5-10 ನಿಮಿಷ ಬೇಗನೆ ಹೋದರೆ ಒಳ್ಳೆಯದು. ಬನ್ನಿ ಬೇಗ ಎಲ್ಲ ಕೆಲಸ ಮಾಡೋಣ. ಹಾಗೆ ಮತ್ತು ಇವತ್ತು ಇನ್ನೊಂದು ವಿಶೇಷ ಏನಂದರೆ, ಇವತ್ತು ಬಂದು ಹೊಸತಡ್ಕು ಯುಗಾದಿ ಹಬ್ಬ ಸಂಡೇ ಮುಗೀತು. ನೆನ್ನೆ ಎಲ್ಲ ಮಾಮೂಲಿ ರಜಾ ಇತ್ತು, ಮನೇಲೇ ಇದ್ದರು ಮಕ್ಕಳು. ನೆನ್ನೆ ಏನು ಸ್ಕೂಲ್ ಇರಲಿಲ್ಲ. ಮತ್ತು ಮಂಡೇ ಆಗಿದ್ದರಿಂದ ಹೊಸತಡ್ಕೆ ಯಾರೂ ಮಾಡಿಲ್ಲ. ಎಲ್ಲರೂ ಇವತ್ತು ಹೊಸತಡ್ಕು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮನೇಲೂ ಕೂಡ ಇವತ್ತು ಹೊಸತಡ್ಕು ಮಾಡೋಣ ಅಂತೇಳಿ. ಅಂದರೆ ನಾನ್ ವೆಜ್ ಇರುತ್ತೆ ಅಷ್ಟೇ. ಬೆಳಿಗ್ಗೆ ತಿಂಡಿಗೆ ಮಕ್ಕಳಿಗೆ ಸ್ಕೂಲಿಗೆ ಬಾಕ್ಸ್ಗೆಲ್ಲ ಕೊಡಬೇಕಲ್ಲ, ಹಾಗಾಗಿ ಏನಾದರೂ ಚಪಾತಿ ಏನಾದರೂ ಮಾಡ್ತೀನಿ ಈಗ. ಮತ್ತು ಮಧ್ಯಾಹ್ನಕ್ಕೆ ಮತ್ತು ನೈಟಿಗೆ ಏನಾದರೂ ನಾನ್ ವೆಜ್ ಮಾಡಿಕೊಂಡ್ರೆ ಆಯಿತು. ಸರಿ ಬನ್ನಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ, ಮತ್ತು ಚೆರಿ ಸ್ಕೂಲಲ್ಲಿ ಹೇಗೆ ಮಕ್ಕಳ ಜೊತೆ ಎಲ್ಲ ಮಿಂಗಲ್ ಆಗ್ತಾಳ, ಅಳ್ತಾಳ, ನನಗೂ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಚೆರಿ ಏನೋ ಅಳಲ್ಲ, ಎಲ್ಲರ ಜೊತೆ ಖುಷಿಯಾಗಿ ಇರ್ತಾಳೆ. ಅಂದರೆ ಅವಳಿಗೆ ಜಾಸ್ತಿ ಸ್ಕೂಲ್ ಅಂದರೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಎಷ್ಟೊತ್ತಿಗೆ ಹೋಗ್ತಿರೋ ಅಂತ ಕಾಯ್ತಾ ಇದ್ದಾಳೆ. ರಾತ್ರಿ ಹೇಳ್ತಿದ್ವಲ್ಲ, ಬೆಳಿಗ್ಗೆ ಸ್ಕೂಲಿಗೆ ಹೋಗ್ಬೇಕು ನೀನು ಚೆರಿ ಅಂದರೆ ಎಷ್ಟು ಖುಷಿ ಪಡ್ತಾಯಿದ್ಲು ಅಂದರೆ ತುಂಬಾ ಖುಷಿ ಪಡ್ತಾಯಿದ್ಲು. ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಸ್ಕೂಲ್ಗೆ ಹೋದ್ಮೇಲೆ ಅಂತ ಗೊತ್ತಿಲ್ಲ. ಬನ್ನಿ ಬೇಗ ಎಲ್ಲ ರೆಡಿ ಮಾಡೋಣ. ಹಾಗೆ ಕಂಟಿನ್ಯೂ ಮಾಡ್ತೀನಿ. ಮತ್ತು ಈ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಪೂರ್ತಿಯಾಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಕೇಳ್ತಾ ಬನ್ನಿ ವ್ಲಾಗ್ನ ಶುರು ಮಾಡೋಣ.
ನಾನಿಲ್ಲಿ ತಿಂಡಿಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕ್ಯಾರೆಟ್ನ ಈ ಥರ ನೈಸಿಗೆ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡು ಅದನ್ನು ಸೇರಿಸಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಚಪಾತಿ ಹಿಟ್ಟನ್ನ ರೆಡಿ ಮಾಡಿಕೊಂಡೆ. ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಅಂತ ಹೇಳಿ ಸೈಡ್ಗೆ ಎತ್ತಿಟ್ಕೊಂಡೆ. ಈಗ ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ಅಂತ ಹೇಳಿ ಎರಡು ಬೀಟ್ರೋಟ್ನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಸಣ್ಣದಾಗೆ ತುರಿದಿಟ್ಕೊಂಡು ಅದನ್ನು ಕೂಡ ಪಲ್ಯ ಎಲ್ಲ ಮಾಡಿಟ್ಕೊಂಡೆ. ಆಗಲೇ ಹೇಳ್ದಂಗೆ ಇನ್ನು ಮಧ್ಯಾಹ್ನದ ಮೇಲೆ ನಾನ್ ವೆಜ್ನೆಲ್ಲ ಮಾಡ್ಕೊಳ್ಳೋಣ ಅಂತೇಳಿ ತಿಂಡಿಗೆ ಇವತ್ತು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಎಲ್ರಿಗೂ ಆಗೋ ಹಾಗೇ ಮಾಡಿಟ್ಕೊಂಡೆ. ಈ ಥರ ಚಪಾತಿ ಹಿಟ್ಟಿಗೆ ಬೀಟ್ರೋಟ್ ಪೇಸ್ಟು ಅಥವಾ ಕ್ಯಾರೆಟ್ನ ಎಲ್ಲ ಹಾಕಿ ಕಲಸಿ ಚಪಾತಿ ಮಾಡೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ. ಮತ್ತು ಮಕ್ಳುಗಳು ಒಬ್ಬೊಬ್ಬರು ಈ ಥರ ಬೀಟ್ರೋಟ್ ಕ್ಯಾರೆಟ್ ಅದೆಲ್ಲ ತಿನ್ನಲ್ಲ ಜಾಸ್ತಿ ತರಕಾರಿನೆಲ್ಲ. ಅಂಥವ್ರಿಗೆ ಈ ಥರ ಚಪಾತಿಗೆ ಹಾಕಿ ಕೊಟ್ಬಿಟ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಇದರಲ್ಲಿ ಕ್ಯಾರೆಟ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಆರಾಮಾಗಿ ತಿನ್ಕೊತಾರೆ. ಚಪಾತಿ ಅಂತೂ ಮನೇಲಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈ ಥರ ಮಾಡಿ ಕೊಟ್ಟರೆ ಆರಾಮಾಗಿ ತಿನ್ಕೊತಾರೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನಾನು ಈ ಥರನೇ ಒಂದೊಂದು ಸರಿ ಬೀಟ್ರೋಟು ಒಂದೊಂದು ಸರಿ ಕ್ಯಾರೆಟು ಈ ಥರ ಮಿಕ್ಸ್ ಮಾಡಿ ಮಾಡ್ತಾ ಇರ್ತೀನಿ. ಒಂದು ಕಡೆ ಚಪಾತಿ ಹಾಗೆ ಇನ್ನೊಂದು ಕಡೆ ಪಲ್ಯ ಕೂಡ ರೆಡಿ ಮಾಡ್ಕೊತಾ ಇದೆ. ಎರಡೂ ಕೆಲಸ ಒಟ್ಟೊಟ್ಟಿಗೆ ಮಾಡ್ಕೊತಾ ಇದೆ. ಅಂದರೆ ಬೆಳಿಗ್ಗೆ ಹೊತ್ತು ಎಷ್ಟು ಟೈಮ್ ಇದ್ರೂ ಸಾಕಾಗೋದೇ ಇಲ್ಲ. ತಿಂಡಿ ಎಲ್ಲ ಮಾಡಿಟ್ಟು ಇಬ್ಬರೂ ಕೂಡ ಎಬ್ಸ್ದೆ. ಈಗ ಕೈ ಕಾಯಿನ ಕೃಷ್ಣ ನಾಮ ಐತೆ ಎದ್ದ ಕೂಡಲೇ ಇಬ್ಬರು ಕೂಡ ಈ ಒಂದು 2 ಶ್ಲೋಕಗಳನ್ನ ಮಿಸ್ ಮಾಡ್ದಾಗ ಹೇಳ್ತಾರೆ. ಒಂದು ಕರಾಗ್ರೆ ವಸತೆ ಲಕ್ಷ್ಮಿ ಅದೊಂದು ಮತ್ತು ಈ ಒಂದು ಕೃಷ್ಣಂದು ಶ್ಲೋಕ ಇಬ್ಬರು ಕೂಡ ಹೇಳ್ತಾರೆ. ಚೆರಿ ವಾಯ್ಸ್ ನೋಡ್ತಾ ಇರ್ಬೋದು. ಎದ್ದ ಕೂಡಲೇ ಹೇಳ್ತಿಲ್ಲಲ್ಲ ಆ ಥರ ಬರ್ತಾ ಇದೆ ವಾಯ್ಸ್ ಅಷ್ಟೇ. ಈಗ ಎದ್ದಾ ಫಸ್ಟ್ ಸ್ನಾನ ಮಾಡ್ತೀಯಾ ಹಾಲು ಕುಡಿತೀಯಾ? ಹಾಲು ಕುಡಿತೀಯಾ? ಕುಡಿಯೋದಕ್ಕೆ ಹಾಲೆಲ್ಲ ಕೊಟ್ಟು ಒಂದು 5-10 ನಿಮಿಷ ಬಿಟ್ಟು ಈಗ ಸ್ನಾನ ಮಾಡಿಸಿ ರೆಡಿ ಮಾಡೋದಕ್ಕೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ಚರಿಗೆ ನಾನೇ ಸ್ನಾನ ಮಾಡಿಸ್ದೆ. ಇನ್ನು ಅವ್ರ ಪಪ್ಪನೂ ಕೂಡ ಇವತ್ತು ಸ್ವಲ್ಪ ಬೇಗ ಹೋಗಬೇಕಿತ್ತಂತೆ. ಹಾಗಾಗಿ ನಾನು ಬೇಗನೆ ಸ್ನಾನ ಮಾಡ್ಕೊತೀನಿ ಅಂತ ಹೇಳ್ತಿದ್ರು. ಸರಿ ಅಂತೇಳಿ ಅಪ್ಪುಗೂ ಕೂಡ ಅವರೇ ಸ್ನಾನ ಮಾಡಿಸಿದ್ರು. ನಾನೇ ಮಾಡಿಸ್ತಾ ಇರ್ತೀನಿ, ನೀನು ರೆಡಿ ಮಾಡಿಸಿ ಕಳಿಸ್ತೀನಿ ಅಂತೇಳಿ ಅಪ್ಪುಗೆ ಅವರೇ ಸ್ನಾನ ಮಾಡಿಸ್ತಾ ಇದ್ದಾರೆ. ನಾನು ಚರಿಗೆ ಮಾಡಿಸಿ ಈಗ ಅವಳಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಇವಳಿಗೆ ರೆಡಿ ಮಾಡೋ ಅಷ್ಟರಲ್ಲಿ ಅವನು ಕೂಡ ಬರ್ತಾನೆ. ಅವನಿಗೂ ಕೂಡ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಬೇಕು. ಮತ್ತು ಫಸ್ಟ್ ಡೇ ಆಗಿರೋದಕ್ಕೆ ಇಷ್ಟು ಖುಷಿಯಾಗಿ ಹೋಗ್ತಾ ಇದ್ದಾಳೋ ಏನೋ ಗೊತ್ತಿಲ್ಲ. ಚೆರಿ ಅಂತೂ ಫುಲ್ಲು ಖುಷಿಯಿಂದ ಹೋಗಿದ್ಲು ಇವತ್ತು ಸ್ಕೂಲಿಗೆ. ಮತ್ತು ಊಟನೂ ಕೂಡ ಇಬ್ಬರಿಗೂ ಬೇರೆ ಬೇರೆ ಹಾಕ್ಕೊಟ್ಟಿದ್ದೆ. ನಾನೇನು ತಿನ್ಸೋದಕ್ಕೆ ಹೋಗಿಲ್ಲ. ಇಬ್ಬರು ಕಾಂಪಿಟೇಷನ್ ಮೇಲೆ ತಿಂದರು. ನಾನು ಫಸ್ಟ್ ತಿಂದ್ಬಿಟ್ಟು ನಾನು ಬೇಗ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ ಊಟನೂ ಕೂಡ ಬೇಗ ಎಲ್ಲ ತಿಂದು ರೆಡಿಯಾಗಿ ಮತ್ತು ನಾನು ಆಗಲೇ ಫಸ್ಟ್ ಒಂದು ಸರಿ ಪೂಜೆನ ಮಾಡಿಸಿದೆ ಇಬ್ಬರು ಕೈಯಲ್ಲೂ. ಮತ್ತು ಈಗ ಅವ್ರ ಪಪ್ಪ ಬಂದು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಿದ್ರು ನೋಡಿ. ಆಗ ಇಬ್ಬರೂ ಕೂಡ ಮತ್ತೊಂದು ಸರಿ ಊಟ ಎಲ್ಲ ತಿಂದಾದ್ಮೇಲೂ ಪರವಾಗಿಲ್ಲ ಅಂತೇಳಿ ಇಬ್ಬರು ಕೂಡ ಪೂಜೆ ಮಾಡುವಾಗ ಅಲ್ಲೇ ನಿಂತ್ಕೊಂಡು ಶ್ಲೋಕನೆಲ್ಲ ಹೇಳ್ತಾ ಇದ್ದಾರೆ. ಫೈನಲಿ ಸ್ಕೂಲ್ಗೆ ಹೊರಡೋದಕ್ಕೆ ಚೆರಿ ರೆಡಿ ಆದ್ಲು. ನೋಡ್ತಾ ಇರ್ಬೋದು ಹೇಗೆ ಕಾಣ್ತಾ ಇದ್ದಾಳೆ ಅಂತ ಹೇಳಿ ಸ್ಕೂಲ್ ಡ್ರೆಸ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ಲು. ನನಗಂತೂ ತುಂಬಾ ಇಷ್ಟ ಆಯ್ತಾಯಿತು. ಅವ್ರ ಪಪ್ಪ ಅಂತ ಅದನ್ನೇ ಹೇಳ್ತಾಯಿದ್ರು, ನಿಂದೇ ದೃಷ್ಟಿ ಆಗಿರುತ್ತೆ ಚೆರಿಗೆ ಇವತ್ತು, ನಿಂದೇ ದೃಷ್ಟಿ ಆಗಿರುತ್ತೆ, ಬೇರೆ ಯಾರ್ದು ಆಗಲ್ಲ, ನಿನ್ನ ದೃಷ್ಟಿನೇ ಜಾಸ್ತಿ ಆಗಿರುತ್ತೆ ಅಂತೇಳಿ ಹೇಳ್ತಾಯಿದ್ರು. ಮತ್ತು ಬಂದ ಮೇಲೂ ಕೂಡ ಸಂಜೆ ದೃಷ್ಟಿ ತೆಗೆದೆ, ನನ್ನದೇ ಜಾಸ್ತಿ ದೃಷ್ಟಿ ಆಗಿರುತ್ತೆ ಅಂತಾನೆ.
ಬಾ. ನಾನು 4th ಫ್ಲೋರಿಂದ ಮ್ಯಾಜಿಕ್ ಆಗಿ ಬಂದೆ. ಸರಿ ಬ್ಯಾಗ್ ಬಾರಲ್ಲ ಮೇಲೆ ಹೋಗಿರೋದು. ಸರಿಮ್ಮ ಬ್ಯಾಗ್ ಎತ್ಕೊಳ್ಳ. ನೀನ್ ಹಿಡ್ಕೋತಿಯ? ನೋಡು ನೀನ್ ಹಾಕೋತಿಯ ಬ್ಯಾಗು. ಖುಷಿನಾ ಸ್ಕೂಲ್ಗೆ ಹೋಗಕ್ಕೆ? ಇಲ್ಲಿ ನೋಡು ನನ್ ಕಡೆ ನೋಡು. ಅಯ್ಯೋ ಬ್ಯಾಗು ಬಾರೀ ಬಕ್ಕೊಂಡವಳವಳು. ಸ್ಟ್ರೈಟಾಗಿ ನಿಂತ್ಕೊಳ, ಹಿಂಗೆ ಬಗ್ಬೇಡ. ಹಾಗೆ ಒಳಗಡೆ ಬಂದ್ವಿ. ಫಸ್ಟಿಗೆ ಅಪ್ಪು ಕ್ಲಾಸಸ್ ಸಿಕ್ತು. ಅಪ್ಪುಗೂ ಬುಕ್ಸ್ ಎಲ್ಲ ತೊಗೊಂಡು ಬಂದಿದ್ವಿ ನೋಡಿ ಹೊಸದು. ಅದನ್ನೆಲ್ಲ ಕೊಟ್ಟು ಅವ್ರ ಮ್ಯಾಮ್ ಕೈಲಿ ಫಸ್ಟ್ ಡೇ ಆಗಿರೋದ್ರಿಂದ ಅವನಿಗೂ ಯಾವ ಕ್ಲಾಸ್ ರೂಮ್ ಅಂತೆಲ್ಲ ಗೊತ್ತಿರಲಿಲ್ಲ. ಹಾಗಾಗಿ ಕ್ಲಾಸ್ ರೂಮ್ ಒಳಗಡೆನೇ ಕರ್ಕೊಂಡೋಗಿ ಅವನು ಕೂರಿಸಿ ಬುಕ್ಸ್ ಎಲ್ಲ ಅವ್ರ ಮ್ಯಾಮ್ ಕೈ ಕೊಟ್ಟು ನೆಕ್ಸ್ಟ್ ಈಗ ಚೆರಿನ್ ಕರ್ಕೊಂಡು ಅವ್ರ ಕ್ಲಾಸ್ ರೂಮ್ ಹತ್ರ ಬಂದ್ವಿ. ಆ್ಯಕ್ಚುಲಿ ಮನೆಯಿಂದ ಒಂದು 5-10 ನಿಮಿಷ ಬೇಗನೆ ಬಂದಿದ್ದೀವಿ ಇವತ್ತು ಅಂತ ಅಂದ್ಕೊಂಡು ಬಂದ್ವಿ, ಬೇಗನೆ ಬಂದಿದ್ದೀವಿ ಅಂತೇಳಿ. ಆದರೆ ಇಲ್ಲಿ ನೋಡಿದ್ರೆ ನಮಗಿಂತ ಮುಂಚೆನೇ ಎಷ್ಟೊಂದು ಜನ ಮಕ್ಳುಗಳೆಲ್ಲ ಆಗಲೇ ಬಂದು ಕೂತಿದ್ರು. ಎಷ್ಟೊಂದು ಜನ ಇದ್ದಾರೆ ನರ್ಸರಿಗೆ. ತುಂಬ ಜನ ಮಕ್ಕಳನ್ನ ಅಡ್ಮಿಷನ್ ಮಾಡಿದರೆ 2 ಸೆಕ್ಷನ್ ಇದೆ ನರ್ಸರಿಲೂ ಕೂಡ. ಬಂದ ತಕ್ಷಣ ಅಲ್ಲಿ ID ಕಾರ್ಡ್ ಎಲ್ಲ ಇನ್ನೂ ರೆಡಿ ಆಗಿರಲಿಲ್ಲ ನೋಡಿ. ಹಾಗಾಗಿ ಅವರೇ ಒಂದು ನೇಮು ಮತ್ತು ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಹಾಕಿ ಈ ಥರ ಒಂದು ಕಾರ್ಡ್ ರೀತಿಯಲ್ಲಿ ರೆಡಿ ಮಾಡಿದರು. ಅದನ್ನು ಕೊಟ್ಟರು. ಎಲ್ಲ ಮಕ್ಳುಗಳಿಗೂ ಹಾಕ್ಕೊಂಡಿದ್ರು ಇದನ್ನು ಹಾಕಿ ಅಂತೇಳಿ ನಮ್ಮ ಕೈಗೆ ಕೊಟ್ಟರು. ಸರಿ ಅಂತೇಳಿ ಚರಿಗೆ ನಾನು ಕೂಡ ಹಾಕಿದೆ. ಚರಿಮಾ ಚರಿ ಬಾಯ್ ಆಟಾಡು ಆಯ್ತಾ? ಬಾಯ್ ಚರಿಮಾ. ಚರಿಮಾ ಚರಿಮಾ ಚೆರಿ ಚೆರಿ ಬಾಯ್. ಹೋಯ್ತಾ ಇದೀವಿ ಮನೆಗೆ, ನಾವು ಮನೆಗೆ ಆಮೇಲಿಂದ ಬರ್ತೀನಿ ಆಯ್ತಾ? ಬಾಯ್. ನೋಡಿದ್ರೆಲ್ಲ ಚೆರಿ ಎಷ್ಟು ಬೇಗನೆ ಮಿಂಗಲ್ ಆದ್ಲು ಅವ್ರ ಜೊತೆ ಅಂತೇಳಿ. ಕರೆದ್ರು ಕೂಡ ನಮ್ಮ ಕಡೆ ತಿರುಗು ನೋಡ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಕುತ್ಕೊಂಡು ಆಟ ಆಡ್ತಾ ಇದ್ಲು ಅವಳ ಪಾಡಿಗೆ ಅವಳು. ನೆಕ್ಸ್ಟ್ ಅವಳನ್ನ ಸ್ಕೂಲಿಗೆಲ್ಲ ಬಿಟ್ಟು ನಾವು ಮತ್ತೆ ಏನು ಬರೋದು ಅಂತೇಳಿ ನಾನ್ ವೆಜ್ ತೊಗೊಳ್ಳೋಣ ಅಂತೇಳಿ ಅಲ್ಲೇ ನಾನ್ ವೆಜ್ ಶಾಪ್ಗೆ ಬಂದ್ವಿ. ಅಲ್ಲಿ ನೋಡ್ತಾ ಇರ್ಬೋದು ಒಂದು ಬೆಕ್ಕು ಅಲ್ಲಿ ಅಂಗಡಿ ಮುಂದೆನೇ ಈ ಥರ ಕೂತಿತ್ತು. ಅವರೇ ಸಾಕಿದ್ರು ಅನಿಸುತ್ತೆ ಅಂಗಡಿಯವರೇ. ಮಕ್ಳಿಗೆ ತೋರಿಸಿದ್ರೆ ಚೆರಿಗೆ ಈ ಥರ ವಿಡಿಯೋ ಇದನ್ನು ತೋರಿಸಿದ್ರೆ ಎಂಜಾಯ್ ಮಾಡ್ತಾಳೆ, ನೋಡ್ತಾಳೆ ಅನ್ನೋದಕ್ಕೋಸ್ಕರ ಅವಳಿಗೋಸ್ಕರ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಈಗ ನಾನ್ ವೆಜ್ ಎಲ್ಲ ತೊಗೊಂಡು ಹೊರಟಿದ್ದೀವಿ. ಹಾಗೆ ಅಲ್ಲಿ ಚೆರಿ ಕ್ಲಾಸಲ್ಲಿ ಈ ಥರ ಒಂದು ಇದು ಕೊಟ್ಟರು, ಡೈರಿನ ಬ್ಯಾಗಲ್ಲಿ ಇಟ್ಟಿಲ್ಲ, ಮನೆಗೆ ತೊಗೊಂಡೋಗಿ ಅಂತಲೇ ಕೊಟ್ಟರು. ಅದನ್ನು ಕೂಡ ತೊಗೊಂಡು ಮತ್ತು ಮಟನ್ನು, ಚಿಕನ್ನು, ಎಗ್ಗು ಏನೇನು ತೊಗೊಂಡಿದ್ದೀನಿ ಅಂತ ಇಲ್ಲಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಎಲ್ಲನೂ ಕೂಡ ತೊಗೊಂಡು ಈಗ ಮನೆಗೆ ಹೊರಟಿದ್ದೀವಿ. ಮನೆಗೆ ಹೋದ ಕೂಡಲೇ ನಾನು ಅಡುಗೆ ಎಲ್ಲ ಮಾಡಬೇಕಾಗತ್ತೆ. ಚೆರಿ ಇವತ್ತು ಸ್ವಲ್ಪ ಬೇಗನೆ ಬಿಡ್ತಾರೆ, ಒಂದು 2 ಅವರ್ಸ್ ಅಷ್ಟೇ. 8:30ಇಂದ 9:30, 10:30, 11 ಗಂಟೆಗೆ ಮತ್ತೆ ಬಂದು ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮನೆಗೆ ಬಂದ್ವಿ. ಈಗ ಸ್ವಲ್ಪ 1 kg ಅಷ್ಟು ಮಟನ್ನು ಮತ್ತು ಒಂದು ಅರ್ಧ kg ಅಷ್ಟು ಚಿಕನ್ನು ಮತ್ತು ಸೂಪ್ ಮಾಡಬೇಕು ಅಂತ ಹೇಳಿ ಈ ಕಾಳುಗಳನ್ನ ತೊಗೊಂಡು ಬಂದಿದ್ದಾರೆ. ಮತ್ತು ಸ್ವಲ್ಪ ಎಗ್ಸ್ ಇಷ್ಟನ್ನು ತೊಗೊಂಡು ಬಂದಿದ್ದೀವಿ. ಫಸ್ಟಿಗೆ ನಾನಿಲ್ಲಿ ಮೊಟ್ಟೆನೆಲ್ಲ ಅದು ಎಗ್ ಟ್ರೇ ಬರುತ್ತಲ್ಲ ಅದರಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಕೆಲಸನೆಲ್ಲ ನಾನು ಮಾಡ್ತಾನೆ ಇರಲಿಲ್ಲ. ಅಂದರೆ ಅಪ್ಪು ಚೆರಿ ಯಾರಾದರೂ ಇಬ್ಬರು ಕಿತ್ತಾಡೋರು, ನಾನೇ ಇಡ್ತೀನಿ ಮೊಟ್ಟೆನ, ಈ ಥರ ನಾನೇ ಎತ್ತಿಡ್ತೀನಿ ಅಂತ ಹೇಳಿ ಅದನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೆ. ಈ ಮೊಟ್ಟೆ ಇಡುವಾಗ ನನಗೆ ಅದೇ ನೆನಪಾಗ್ತಿತ್ತು.
ಮತ್ತು ಅಡುಗೆ ಕೆಲಸ ಎಲ್ಲ ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ಳೋಣ. ಮಧ್ಯಾಹ್ನ ಒಂದು 11 ಗಂಟೆಗೆಲ್ಲ ಮತ್ತೆ ನನ್ನ ಹಸ್ಬೆಂಡ್ ಬರ್ತಾರೋ ಇಲ್ವೋ, ಇಲ್ಲ ನನಗೆ ಹೇಳ್ತಾರೇನೋ ಕರ್ಕೊಂಡು ಬಾ ಅಂತೇಳಿ ಬೇಗ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಬೇಗ ಬೇಗ ಅಡುಗೆನ ಮಾಡ್ಕೊತಾ ಇದೆ. ಫಸ್ಟಿಗೆ ನಾನಿಲ್ಲಿ ಕಾಲು ಸೂಪನ್ನ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಕಾಲು ಸೂಪ ಯಾವ ರೀತಿಯಾಗಿ ಮಾಡ್ತೀನಿ ನಾನು ಅಂತ ಹೇಳಿದ್ರೆ, ಫಸ್ಟಿಗೆ 1 ಸ್ಪೂನಷ್ಟು ಮೆಣಸು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸೋಂಪನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕಿಟ್ಟು, ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗುತ್ತೆ, ಅದನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆನೇ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ನೀರು ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ನೈಸಿಗೆ ರುಬ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಅದು ಪೇಸ್ಟ್ ಗ್ರೀನಾಗೇ ಇರುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ನೈಸಿಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರೋಂತಹ ಕಾಳುಗಳನ್ನ ಒಂದು ಕುಕ್ಕರ್ಗೆ ಹಾಕ್ಕೊಂಡು, ಈಗ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನು ಕೂಡ ಹಾಕ್ಕೊಂಡು, ಎಷ್ಟು ಬೇಕಾಗುತ್ತೆ ಸೂಪು ಅಷ್ಟು ನೀರನ್ನ ಹಾಕ್ಕೋಬೇಕಾಗುತ್ತೆ. ಅಂದರೆ ಆಲ್ಮೋಸ್ಟು ಆ ಕಾಳುಗಳೆಲ್ಲ ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಅಂದರೆ ಒಂದೊಂದು ಸರಿ ನೀರು ಜಾಸ್ತಿ ಆದರೆ ಕುಕ್ಕರ್ ಮೇಲೆಲ್ಲ ಬಂದುಬಿಡುತ್ತೆ ನೋಡಿ. ಹಾಗಾಗಿ ಸ್ವಲ್ಪ ಅದು ಮುಳುಗೋ ಅಷ್ಟು ಹಾಕ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಅರ್ಧ ಟೊಮೊಟೊ, ಅರ್ಧ ಈರುಳ್ಳಿನ ಈ ಥರ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನದ ಪೌಡರು, ಕರಿಬೇವಿನ ಸೊಪ್ಪು, ಇದೆಲ್ಲ ಫ್ಲೇವರ್ಗೋಸ್ಕರ. ಅರಿಶಿನದ ಪುಡಿ, ಕರಿಬೇವಿನ ಸೊಪ್ಪು ಹಾಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಪೆಪ್ಪರೇ ಜಾಸ್ತಿ ಖಾರ ಇರುತ್ತೆ. ಖಾರ ಬೇಕನ್ಸಿದ್ರೆ ಜಾಸ್ತಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು. ನಾನಿಲ್ಲಿ ಒಂದನ್ನು ಹಾಕ್ಕೊಂಡು ಇನ್ನು ಸ್ವಲ್ಪ ನೀರು ಬೇಕನ್ನಿಸ್ತು, ಹಾಗೆ ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ, ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ರಿಂದ 6 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ನೋಡಬೇಕಾಗುತ್ತೆ. 5 ರಿಂದ 6 ವಿಷಲ್ ಆದಮೇಲೆ ತೆಗೆದು ನೋಡಿಬಿಟ್ಟು ಇನ್ನೂ ಬೇಕನ್ಸಿದ್ರೆ ಮತ್ತೆ ಕೂಗಿಸ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು ಕಬಾಬ್ಗೆ ತಂದಿದ್ದೀವಿ ಚಿಕನ್ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ನೀಟಾಗಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಗೆ ಇಟ್ಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಒಂದು ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ರುಬ್ಬಿಟ್ಕೊಂಡಿರೋಂತಹ ಪೇಸ್ಟು ಮತ್ತು ಚಿಲ್ಲಿ ಪೌಡರು, ಗರಂ ಮಸಾಲ, ಸ್ವಲ್ಪ ಅರಿಶಿನದ ಪೌಡರು, 2 ಸ್ಪೂನಷ್ಟು ಕಾರ್ನ್ಫ್ಲೋರು ಮತ್ತು ಒಂದೇ 1 ಸ್ಪೂನಷ್ಟು ಮೈದಾ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧದಷ್ಟು ನಿಂಬೆಹಣ್ಣು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ರು ನಡೆಯುತ್ತೆ. ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ರಸ, ಒಂದು 2-3 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕಬಾಬು. ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ಒಂದು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಬೈಂಡಿಂಗಿಗೋಸ್ಕರ. ಒಂದು ಮೊಟ್ಟೆ ಮತ್ತು ಇದು ಬರುತ್ತೆ ನೋಡಿ, ಕಸ್ತೂರಿ ಮೇಥಿ, ಡ್ರೈ ಕಸ್ತೂರಿ ಮೇಥಿ ಬರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನು ಕೂಡ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಹೊರಗಡೆ ಕೂಡ ಇಡ್ಬೋದು. ಬೇಗ ಮಾಡ್ತೀನಿ ಅಂದರೆ ಫ್ರಿಜ್ಜಲ್ಲಿಟ್ಟರೆ ಬೇಗ ಅದು ನೆಂದಿರುತ್ತೆ. ನಾನು ಒಂದು ಅರ್ಧ ಗಂಟೆ ಫ್ರಿಜ್ಜಿಗೆ ಇಟ್ಕೊತಾ ಇದ್ದೀನಿ. ಇದು ಬಂದು ಗ್ರೀನ್ ಕಬಾಬು, ಯಾವುದೇ ಥರ ಮಸಾಲೆ ಬಳಸದೆ ಮನೆಯಲ್ಲೇ ಮಾಡಿರೋಂಥ ಗ್ರೀನ್ ಕಬಾಬು. ನಾನು ಇಷ್ಟು ಕೆಲಸ ಮಾಡೋ ಅಷ್ಟರಲ್ಲಿ ಚೆರಿ ಆಗಲೇ ಬಂದೇ ಬಿಟ್ಲು. ಎಷ್ಟು ಬೇಗ ಟೈಮ್ ಆಯಿತು ಅಂದರೆ. ಚಾಕ್ಲೇಟ್ ಕೊಡ್ತಾರೆ, ಹೋಗು ಚಾಕ್ಲೇಟ್. ನಿಂದು ಸ್ಕೂಲ್ದು ಡ್ರೆಸ್ ನೋಡ್ತಾರಂತೆ. ಸೂಪರ್, ಹೋಗ. हाँ 1 वीक जल्दी चलता है, 11 बजे में. 1 वीक ऐसे चलता है. 12:30 में. बैले जोड़ रहा है यारी. ಏನ್ ತಂದಿದೆ? ಶೂ ಒಳಗಡೆ ನಿನ್ಗೆ ಆಂಟಿ ಚಾಕ್ಲೇಟ್ ಕೊಡ್ತಾರೆ ತಾನೆ? ಕಳಿಬೇಡ. ಏನ್ ತೋರಿಸ್ತೀಯ ಶೂ ಒಳಗಡೆ? ಇವ್ರು ಅಲ್ಲಿಂದ ಇಲ್ಲಿದ್ರಿ ಇವತ್ತು ನರ್ಸರಿ ಆಡ್ತಾರಲ್ಲ,
ಇದು ಯಾವ್ದು ನರ್ಸರಿಗಿಂತ ಕೆಳಗಡೆ ಏನಂತಾರೆ ಅದು ಮಕ್ಕಳು ಆ ಪ್ಲೇ ಹೋಮ್ ಪಕ್ಕದಲ್ಲಿ ಅದ್ರ ಒಳಗಡೆ ಒಂದು ಫುಲ್ ಒಂಥರ ಆಟ ಬರೀ ಆಟ ಸಾಮಾನು ತುಂಬಿಟ್ಟವ್ರೆ. ಅಂದ್ರೆ ಆಡ್ತಾ ಇದ್ರೇನ ಸ್ವಲ್ಪ ಪ್ಲೇ ಹೋಮ್ ಐತಲ್ಲ ಅದ್ರ ಆ ಕಡೆ ಒಂದು ಏನದು ಚರಿ ವಿಶ್ರುತಗೌಡ ಹೆಸರು ಬರ್ದಿರೋದು ಸ್ಟಿಕ್ಕರ್ ಬ್ಯಾಗ್ ಮೇಲೆ ಇಡೋದು. ಐ ಪಡೆಯಲಿ ಥೂ ಕೊಳಕೆ ಇದೇನ್ ಶೂ ಅಲ್ಲಿ ಅಂಟಿಸೋರಲ್ಲ ಎಲ್ಲ ಕೊಡಿಲಿ ಶೂ ಬಿಚ್ಚಿಡ್ತಾರಲ್ಲ ಅದು ಗೊತ್ತಾಗ್ಲಿ ಅವ್ರಿಗಿಂತ ಇದು ಹಿಂಗೆ ಅಂಟಾಕ್ಲಿಲ್ಲ. ಏ ತೆಗಿಬಾರ್ದು ಮ್ಯಾಮು ಹೊಡಿತಾರೆ ತೆಗ್ದ್ರೆ. ಅದೇ ಕಾಲ್ದೇನ ಕಣೆ ಇಲ್ಲ ನೋಡ್ ಕರೆಕ್ಟಾಗಿ ಶೂನ ಅವಳು ಉಲ್ಟಾ ಹಾಕ ಬಂದವಳೆ ಹಂಗಾದ್ರೆ ಬಿಡು. ಯಾಕೆ ಆಗ್ತಾ ಇದೆಯಾ ಇಷ್ಟ ಆಗತ್ತೆ ಅದಕ್ಕೆ ಸರಿ. ಆಟ ಆಡಕ್ ಕಳ್ಸಿದ್ರಾ? ಫುಲ್ ಇಷ್ಟ ಆಗ್ಬಿಟ್ಟದ ಖುಷಿಯಾಗಿ ಬಂದು ಅದ್ರ ಪಕ್ಕ ಯಾಕೆ ಆಟ ಆಡೋದು ಮಾಡೋರೆ ಅಂದ್ರೆ ಅಲ್ಲಿ ಪ್ಲೇ ಹೋಮ್ ಐತಲ್ಲ. ಸರಿ ಬಂದ ಕೂಡಲೇ ನನಗೆ ಎಲ್ಲ ಏನೇನು ಆಗಿದೆ ಏನಿಂತ ನನಗೆ ತೋರಿಸೋದ್ರಲ್ಲೇ ಇದ್ಲು. ಇಲ್ಲಿ ಏನಂದರೆ ಇಲ್ಲಿ ಪಕ್ಕದ ಮನೆಯವರು ಕರೀತಾಯಿದ್ರು ಇವಳ ಡೈಲಿ ನೋಡ್ತಾ ಇರ್ತಾರೆ, ಅವಳಿಗೆ ಚಾಕ್ಲೇಟ್ ಎಲ್ಲ ಕೊಡ್ತಾ ಇರ್ತಾರೆ ನೋಡಿ. ಹಾಗಾಗಿ ಕರೀತಾಯಿದ್ರು ನೋಡೋಣ ಬಾಯ್ಲಿ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಾ ಇದೆಯಾ ನೋಡೋಣ ಬಾಯ್ಲಿ ಅಂತ ಕರೀತಾಯಿದ್ರು. ಇವಳಿಗೆ ಒಂಥರ ಶೈ ಫೀಲಿಂಗ್ ಆಗ್ತೈತೇನೋ, ಎಷ್ಟು ಕರೆದ್ರೂ ಹೋಗೋಕ್ಕೆ ರೆಡಿ ಇರಲಿಲ್ಲ, ಹೋಗೇ ಇಲ್ಲ ಕೊನೆಗೆ. ಸರಿ ಹೋಗ್ಲಿ ಬಿಡಿ ಅಂತೇಳಿ ನೆಕ್ಸ್ಟ್ ಟೈಮ್ ಇಲ್ಲೇ ಓಡಾಡ್ತಾ ಇರ್ತಾಳಲ್ಲ ಬೆಳಿಗ್ಗೆ ಸಂಜೆ ನೋಡ್ತೀವಿ, ಹೋಗ್ಲಿ ಬಿಡು ಅವಳಿಗೆ ಇಷ್ಟ ಇಲ್ಲ ಅಂತೇಳಿ ಸುಮ್ಮನೆ ಆದರು. ಸರಿಮಾ ಚೆನ್ನಾಗಿತ್ತ ಸ್ಕೂಲು? ಇಷ್ಟು ಬೇಗ ಬಂದ್ಬಿಟ್ಟೆ ಸ್ಕೂಲಿಂದ? ಬಾಲೆಲ್ಲ ಆಡ್ದ? ಆಟ ಸಾಮಾನೆಲ್ಲ ಕೊಟ್ಟಿದ್ರ ಆಟ ಆಡಕ್ಕೆ? ಹೌದಾ? ಊಟ ಎಲ್ಲ ತಿಂದ? ಪೂರ್ತಿ ಫಿನಿಶ್ ಮಾಡಿದ್ಯಾ ಇಲ್ವಾ? ಬೇಗ ಬೇಗ ಫಿನಿಶ್ ಮಾಡ್ಬಿಟ್ಟ? ಎಲ್ಲರಿಗಿಂತ ನಿನ್ ಫ್ರೆಂಡ್ಸ್ಗಿಂತ ನೀನೇ ಫಸ್ಟ್ ತಿಂದ? ಆಪಲ್ ಚಪಾತಿನೂ ತಿಂದ? ನಿನ್ಗೆ ಇಷ್ಟ ಆಯ್ತಾ ಸ್ಕೂಲು? ನೀರು ಕುಡ್ದ? ಹೌದಾ? ನಿನ್ಗೆ ಇಷ್ಟ ಆಯ್ತಾ ಸ್ಕೂಲು? ಆಟ ಎಲ್ಲ ಆಡ್ಸಿದ್ರ ಸ್ಕೂಲಲ್ಲಿ? ಜಂಪಿಂಗ್ ಮಾಡ್ದ? ಹೌದಾ? ನಾಳೆಯಿಂದ ಸ್ಕೂಲ್ಗೆ ಹೋಯ್ತೀಯ ಹೋಗಲ್ಲ? ನಾಳೆ ಏನದು? ಅದು ನಿಂದು ನೇಮ್. ಇನ್ನು ID ಕಾರ್ಡ್ ಕೊಟ್ಟಿಲ್ವಲ್ಲ, ಅದಕ್ಕೆ ಅದು ಕೊಟ್ಟವ್ರೆ. ನಾಳೆ ಸ್ಕೂಲ್ಗೆ ಹೋಯ್ತೀಯ ಹೋಗಲ್ಲ ಮತ್ತೆ? ಏ ಬೇಡಮ್ಮ, ನಾಳೆಯಿಂದ ಮನೆಯಲ್ಲೇ ಇರು. ಇವತ್ತು ಒಂದಿನ ಹೋಗಿದ್ದಲ್ಲ ಸಾಕು, ನಾಳೆಯಿಂದ ಹೋಗ್ಬೇಡ, ಮನೆಯಲ್ಲೇ ಇರು. ಮನೆಯಲ್ಲೇ ಇರು. ಮನೆಯಲ್ಲೇ ಇರವ, ನಾಳೆಯಿಂದ ಹೋಗ್ಬೇಡ. ಏನು ಬೇಡ? ಬೇಡ ಕಣವ, ಮನೇಲೇ ಇರವ. ಹೋಯ್ತೀಯ? ನಿಂಗೆ ಇಷ್ಟನಾ ಸ್ಕೂಲು? ನಿಮ್ಮ ಮ್ಯಾಮ್ ಹೆಸ್ರೇನು? ನಿಮ್ಮದು ಮ್ಯಾಮ್ ಹೆಸ್ರೇನು? ಆಮ್ಲಿ ಮ್ಯಾಮ್. ಆಮ್ಲಿ ಮ್ಯಾಮು ನಿನ್ನ ಮಾತಾಡ್ಸಿದ್ರಾ? ಏನಂತ ಕೇಳಿದ್ರು ನಿನಗೆ? ವಾವ್ ಅಂದ್ರೆ ನಿಜವಾಗ್ಲು? ಸೂಪರ್, ಹೊಡಿ ಹ್ಯಾಂಡ್. ಡೈಲಿನೂ ಹಂಗೆ ತಿನ್ಕೊಂಡು ಬರಬೇಕು ಆಯ್ತಾ? ಅಪ್ಪು ಸುಬ್ಬ ತಿನ್ಕೊಂಡೇ ಬರಲ್ಲ ಊಟನ ಯಾವಾಗಲೂ, ಬಾಕ್ಸಲ್ಲಿ ಹಂಗೆ ತತ್ತಂತಾನೆ. ಆದರೆ ನೀನು ಹಂಗೆ ಮಾಡಬೇಡ, ಎಲ್ಲ ಫಿನಿಶ್ ಮಾಡ್ಕೊಂಡು ಬಾ ಆಯಿತಾ? ಓಕೆ ಡನ್? ವಾವ್ ಅಂದ್ರ ಮ್ಯಾಮು. ಆಮೇಲೆ ನೀನು ಹತ್ತ ಸ್ಕೂಲಲ್ಲಿ ನಾವು ಬಂದ್ಬಿಟ್ವಲ್ಲ ನಾನು ಪಪ್ಪ, ಅವಾಗ ಅಳ್ತಾ ಇದ್ದ ಸುಮ್ಮನೆ ಇದ್ದ? ಸುಮ್ಮನೆ ಇದ್ದ, ಅಳ್ಳಿಲ್ವಾ? ಖುಷಿ ಆಯ್ತಾ ನಿನಗೆ? ಮಕ್ಳ ಜೊತೆ ಆಟಾಡ್ತಾ ಇದ್ದ? ನೋಡ್ತಾ ಇರ್ಬೋದು ಅವಳು ಸ್ಕೂಲಿಗೆ ಹೋದಾಗಿಂದ ಏನೇನು ಮಾಡಿದ್ಲು, ಏನೇನು ಆಯಿತು ಅಂತ ಎಲ್ಲ ಹೇಳಿ ಪ್ರತಿಯೊಂದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದಾಳೆ.
ಆದರೆ ಅಪ್ಪು ಆಗಲ್ಲ, ಎಷ್ಟು ಸರಿ ಕೇಳಿದ್ರು ನಾವು ಕೇಳೋದು ಅಷ್ಟೇ ಆನ್ಸರ್ ಮಾಡ್ತಾನೆ, ಪೂರ್ತಿಯಾಗಿ ಹೇಳ್ಕೊಳ್ಳೋದೇ ಇಲ್ಲ ಏನೇನಾಯಿತು ಅಂತೇಳಿ. ಚೆರಿ ಆದರೆ ಎಲ್ಲ ಪೂರ್ತಿ ಹೇಳ್ಕೊತಾ ಇದ್ದಾಳೆ, ಅದು ನನಗೆ ಖುಷಿ ಆಯಿತು. ಒಟ್ಟಿನಲ್ಲಿ ಸ್ಕೂಲ್ಗೆ ಹೋಗಿ ಇವತ್ತು ಹ್ಯಾಪಿ ಚೆರಿ. ಐ ತರ್ಲೆ ಸುಬ್ಬಿ, ಹೇಳು ಹ್ಯಾಪಿನಾ ಇಲ್ವಾ? ಹಾಂ ಸರಿ ಬಾ. ಊಟ ಏನಾದರೂ ಹಾಕೊಡ್ಲ, ತಿಂತೀಯಾ ಚೆರಿ? ಬೇಡವಾ? ನಾನು ಸ್ಕೂಲಿಂದ ಊಟ ತಿನ್ಕೊಂಡು ಬಂದೆ, ಊಟ ಹಾಕೊಡ್ಬಾರ್ದಾ? ತಿನ್ಕೊ ಬಂದ? ಮತ್ತೆ ಡ್ರೆಸ್ ಚೇಂಜ್ ಮಾಡು ಸಾಕು, ಇವಾಗ ನಿಂತ್ಕೋ. ಹೆಂಗೆ ಕಾಣಿಸ್ತೀಯ ನೋಡ್ತೀನಿ. ವಾವ್, ನಿಂದು ಡ್ರೆಸ್ಸು ಸೂಪರ್ ಆಗದೆ ತಾನೇ. ಸಾಕ್ಸ್ ಲೂಸಾ ನಿನಗೆ? ಕೆಳಗಡೆ ಬಂದ್ಬಿಟ್ಟವೆ. ಹಂಗೆ ಎತ್ಕೋ, ಸ್ವಲ್ಪ ಲೂಸ್ ಆಗೈತೆ, ಸೈಜ್ ದೊಡ್ಡದೈತೆ. ಎತ್ತೋದನು ಹಂಗೆ ಜನ. ನಿಂತ್ಕೋ ಈಗ. ವಾವ್, ಹಿಂಗೆ ರೌಂಡ್ ಮಾಡು, ರೌಂಡ್ ಮಾಡು. ನಿನ್ನ ಫ್ರೆಂಡ್ ಮಾಡ್ಕೊಂಡ ಯಾರಾದ್ರೂ ಮಕ್ಕಳನ್ನ? ನಿನ್ನ ಫ್ರೆಂಡ್ ಹೆಸ್ರೇನು? ಏಯ್, ನಿನ್ನ ಫ್ರೆಂಡ್ ಹೆಸ್ರೇನೆ? ಫ್ರೆಂಡ್ ಮಾಡ್ಕೊಳ್ಳಿಲ್ವ ಯಾರನ್ನೂ? ಯಾರು ನಿನ್ನ ಫ್ರೆಂಡು? ಹುಡುಗಿ ಹೆಸ್ರು ಏನು ಅಂತ ಕೇಳಬೇಕು ತಾನೆ. ನಾಳೆ ಹೋಯ್ತಿಯಲ್ಲ ಸ್ಕೂಲ್ಗೆ? ಹಾಂ, ಅವಾಗ ಕೇಳು, ತೇರ ನಾಮ್ ಕ್ಯಾ ಹೇ ಅಂತ ಕೇಳು, ಅವಳು ಹೇಳ್ತಾಳೆ. ಹುಡುಗಿ ಜೊತೆ ಮಾತಾಡ್ದಾ? ಮಾತಾಡಿಲ್ವಾ? ಸೂಪರಾಗಿದ್ಯಾ ಬಿಡು. ಬೈ, ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೋ, ಆಮೇಲಿಂದ ಹೋಗಿ ಅಪ್ಪನ ಕರ್ಕೊಂಡು ಬರೋಣ. ಏನು ಬೇಡ? ಹಾಂ, ಅವನೇ ಬಂದ್ಬಿಡ್ತಾರೆ, ಅಲ್ಲಿ ಕರ್ಕೊಬರ್ಬೇಕು. ಪಪ್ಪ ಕರ್ಕೊಬರಲ್ರಂತೆ. ಬಾಕ್ಸ್ ನೋಡಿ. ವಾವ್, ಸ್ವಲ್ಪನೂ ಬಿಟ್ಟಿಲ್ಲ. ಆ್ಯಪಲ್ ತಿಂದಿದ್ಯಾ, ಚಪಾತಿ ತಿಂದಿದ್ಯಾ, ಎಲ್ಲ ತಿನ್ಕೊಬಂದಿದ್ಯಾ? ವಾವ್, ಮೆಹಂದಿ ಎಲ್ಲ ಬಿಟ್ಕೊಂಡು ಚೆರಿ ಸೂಪರ್. ಇಲ್ಲಿ ನೋಡು, ನನ್ನ ನೋಡು. ಮತ್ತು ಇನ್ನೊಂದೇನೆಂದರೆ, ಮಕ್ಕಳನ್ನ ಇಷ್ಟು ಬೇಗ ಸ್ಕೂಲಿಗೆ ಸೇರಿಸೋ ಅವಶ್ಯಕತೆ ಇತ್ತಾ ಅಂತ ಕೇಳೋದಾದರೆ ಇತ್ತು ಅಂತಲೇ ಹೇಳ್ತೀನಿ. ನಾನಾದರೆ ಮನೆಯಲ್ಲೇ ಇದ್ದರೆ ಲೇಟಾಗಿ ಎದ್ದೇಳೋದು, ಲೇಟಾಗಿ ತಿಂಡಿ ತಿನ್ನೋದು, ಲೇಟಾಗಿ ಮಲಗೋದು, ಈ ಥರ ಆಗ್ತಾಯಿರುತ್ತೆ. ಬಟ್ ಸ್ಕೂಲ್ಗೆ ಹೋಗೋದಕ್ಕೆ ಶುರು ಆದರೆ ಎಲ್ಲನೂ ಕೂಡ ಟೈಮ್ ಕರೆಕ್ಟಾಗಿ ಆಗ್ತಾಯಿರುತ್ತೆ. ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೇಳ್ತಾರೆ, ತಿಂಡಿ ಬೇಗ ತಿಂತಾರೆ, ಮತ್ತು ಸ್ಕೂಲಲ್ಲಿ ತಿಂಡಿ ಬಾಕ್ಸ್ನೆಲ್ಲ ನೀಟಾಗಿ ತಿನ್ಕೊಂಡು ಬರ್ತಾರೆ, ಊಟ ತಿನ್ನೋದನ್ನ ಕಲಿತಾರೆ, ಮತ್ತು ರಾತ್ರಿ ಬೇಗ ಮಲ್ಗೋದು ಕೂಡ ಬೇಗ ಮಾಡ್ತಾರೆ. ಆದ್ದರಿಂದ ಎಲ್ಲ ಕೆಲಸಗಳು ಟೈಮ್ ಕರೆಕ್ಟಾಗಿ ಆಗ್ತಾ ಇರುತ್ತೆ ಮಕ್ಕಳಿಗೆ. ಇದು ಕೂಡ ಒಂದು ಪ್ಲಸ್ ಪಾಯಿಂಟು. ಚೆರಿನ ಬಿಟ್ಟು ನನ್ನ ಹಸ್ಬೆಂಡ್ ಮತ್ತೆ ಆಫೀಸ್ಗೆ ಹೊರಟ್ರು. ನಾನು ಮತ್ತೆ ಚೆರಿನ ಮಲಗಿಸಿ ಮಟನ್ ಇತ್ತಲ್ಲ, ಅದು ಸಾಂಬಾರು ಇನ್ನೂ ಮಾಡಿರಲಿಲ್ಲ, ಮಟನ್ ಸಾಂಬಾರೆಲ್ಲ ಮಾಡಿ, ರೈಸ್ ಮಾಡಿ, ಮುದ್ದೆ ಎಲ್ಲ ಮಾಡಿ ರೆಡಿ ಮಾಡಿದೆ. ಮತ್ತು ಅಪ್ಪನೂ ಕೂಡ ನಾನೇ ಹೋಗಿ ಸ್ಕೂಲಿಂದ ಎಲ್ಲ ಕರ್ಕೊಂಡು ಬಂದೆ. ಅದೆಲ್ಲ ವೀಡಿಯೋ ಮಾಡೋದಕ್ಕಾಗಿಲ್ಲ. ಈಗ ಬಂದು ಟೈಮು ಒಂದು 2 ಗಂಟೆ ಆಗಿದೆ. ಈಗ ನನ್ನ ಹಸ್ಬೆಂಡ್ ಬಂದರು, ಎಲ್ಲ ರೆಡಿ ಆಗಿತ್ತು ಊಟಕ್ಕೆ ಅಂತೇಳಿ ಬಂದಮೇಲೆ ಕಬಾಬ್ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ಇಟ್ಟಿದ್ದೆ. ಸರಿ ಅಂತೇಳಿ ಅವರೇ ಬಂದು ಕಬಾಬ್ನ ಹಾಕಿದ್ರು. ಈಗ ಬಂದು ಸೂಪ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಸೂಪ್ದು. ನಾನು ಹೇಳಿದ ರೀತಿಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಸೂಪ್ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಇದು ಬಂದು ಮಟನ್ ಸಾಂಬಾರು ಕೂಡ ಟೇಸ್ಟ್ ಚೆನ್ನಾಗಿತ್ತು. ಗೊತ್ತಿಲ್ಲ, ಇವತ್ತು ಎಲ್ಲ ಅಡುಗೆನೂ ಕೂಡ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು, ಎಲ್ರಿಗೂ ಕೂಡ ಇಷ್ಟ ಆಯಿತು. ನಮ್ಮನೆ ಹೊಸತಡ್ಕು ಈ ರೀತಿಯಾಗಿತ್ತು, ಸಿಂಪಲ್ಲಾಗಿ, ಜಾಸ್ತಿ ಏನು ಮಾಡೋದಕ್ಕಾಗಿಲ್ಲ. ವೆರೈಟೀಸ್ ಎಲ್ಲ ಇಷ್ಟೇ, ಮಟನ್ ಸಾಂಬಾರು, ಮುದ್ದೆ, ಅನ್ನ, ಮತ್ತು ಚಿಕನ್ ಕಬಾಬು ಮತ್ತು ಸೂಪ್ ಇತ್ತು ಅಷ್ಟೇ. ಇಷ್ಟರಲ್ಲೇ ಮುಗಿಸ್ಕೊಂಡ್ವಿ ನಾವು. ಅಂದರೆ ಮಕ್ಕಳು ಸ್ವಲ್ಪ ತಿನ್ನೋದು ನಾನ್ ವೆಜ್ ಎಲ್ಲ ಕಮ್ಮಿನೇ, ನಾವು ಇಬ್ಬರೇ ಅಲ್ವಾ, ಇದೇ ನೆಕ್ಸ್ಟ್ ಡೇಗೂ ಉಳ್ಕೊಳ್ಳುತ್ತೆ, ಹಾಗಾಗಿ ಸಾಕಾಗುತ್ತೆ ಅಂತೇಳಿ ಇಷ್ಟಕ್ಕೆ ಮುಗಿಸಿದ್ವಿ. ಈ ರೀತಿಯಾಗಿತ್ತು ನಮ್ಮ ಯುಗಾದಿ ಹೊಸತಡ್ಕು, ಹಾಗೆ ಚೆರಿ ಫಸ್ಟ್ ಡೇ ಸ್ಕೂಲು. ಮತ್ತು ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ
ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಆಗ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್. ಜೈ ಶ್ರೀರಾಮ್. ನಮ್ಮ ಅಮ್ಮನ ಚಾನಲ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು. ಬಾಯ್.